ಆಲ್ರೆಡಿ 7 o'clock ಆಗಿತ್ತು. ಒಗ್ಗರಣೆನ ಎಲ್ಲರ ಥರನೇ ನಾನು ಕೊಡ್ತೀನಿ. ಚೆನ್ನಾಗಿ ಬೆಂದಾಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಚಪಾತಿನ ಪರ್ಫೆಕ್ಟಾಗಿ ಮಾಡೋಕ್ಕೆ ಬರಲ್ಲ. ತುಂಬ ಇರಿಟೇಟ್ ಮಾಡ್ತಾ ಇತ್ತು ನನಗೆ ಈ ಬೇಳೆ ಸಾಂಬಾರು, ತೊಂಡೆಕಾಯಿ ಪಲ್ಯ. ಎಲ್ರಿಗೂ ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಶ್ವೇತಾ ಮಗುವೀರ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ನನ್ನ ರೂಮಿಂದ. ಆಲ್ರೆಡಿ 7 o'clock ಆಗಿತ್ತು. ತುಂಬ ಲೇಟಾಗೇ ಎದ್ದೆ. ಸೊ ಅದಕ್ಕೋಸ್ಕರ ಡೈರೆಕ್ಟಾಗಿ ಕಿಚನ್ಗೆ ಹೋದೆ. ಇವತ್ತು ಬಾವಾಗೆ ಬಾಕ್ಸ್ಗೋಸ್ಕರ ಚಪಾತಿ ಮತ್ತು ತೊಂಡೆಕಾಯಿ ಪಲ್ಯ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೆ ಒಂದು ಟೊಮೆಟೊ, ಒಂದು ಈರುಳ್ಳಿ, ಆಮೇಲೆ ಹಸಿಮೆಣಸು, ಆಮೇಲೆ ಸ್ವಲ್ಪ ತೊಂಡೆಕಾಯಿ ಕಟ್ ಮಾಡಿ ರೆಡಿ ಮಾಡಿಕೊಂಡೆ. ನೆಕ್ಸ್ಟ್ ನಾನು ಸ್ಟವ್ ಮೇಲೆ ಬಾಣಲೆ ಇಟ್ಟು ಅದು ಬಿಸಿ ಆಗ್ತಿದ್ದಂಗೆ ಆಯಿಲ್ ಹಾಕಿ ಒಗ್ಗರಣೆ ಕೊಟ್ಟೆ. ಒಗ್ಗರಣೆನ ಎಲ್ಲರ ಥರನೇ ನಾನು ಕೊಡ್ತೀನಿ. ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಹಾಕಿ, ಅದಾದಮೇಲೆ ಬೆಳ್ಳುಳ್ಳಿ ಸ್ವಲ್ಪ, ಆಮೇಲೆ ಕರಿಬೇವು ಹಾಕಿ, ಅದಾದಮೇಲೆ ಹಸಿಮೆಣಸು, ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಟೊಮೆಟೊ ಹಾಕ್ಕೊಂಡೆ. ಸ್ವಲ್ಪ ಹೊತ್ತು ಚೆನ್ನಾಗಿ ಸೌಟ್ ಮಾಡಿಕೊಂಡು ನೆಕ್ಸ್ಟ್ ಒಂದು 10 ನಿಮಿಷ ಅದು ಕರಗಲಿ ಅಂತ ಬಿಟ್ಟೆ. ನೆಕ್ಸ್ಟ್ ನಾನು ತೊಂಡೆಕಾಯಿನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಸೌಟ್ ಮಾಡಿದೆ, ಎಲ್ಲ ವೆಜಿಟೇಬಲ್ಸ್ ಇದಾಗಲಿ ಅಂತ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಸೌಟ್ ಮಾಡಿಕೊಂಡೆ. ಅದಾದಮೇಲೆ ನೀರನ್ನು ಆ್ಯಡ್ ಮಾಡಿದೆ. ಬಿಕಾಸ್ ತೊಂಡೆಕಾಯಿ ಬೇಯೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಅದು ಚೆನ್ನಾಗಿ ಬೆಂದಾಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನಾನು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರು ಆ್ಯಡ್ ಮಾಡಿದ ಮೇಲೆ ಚೆನ್ನಾಗಿ ಸೌಟ್ ಮಾಡಿಕೊಂಡೆ. ಉಪ್ಪು ಮತ್ತು ಅರಿಶಿಣ ತೊಂಡೆಕಾಯಿ ಚೆನ್ನಾಗಿ ಹಿಡೀಲಿ ಅಂತ. ನೆಕ್ಸ್ಟ್ ನಾನು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಅದನ್ನು ಬೇಯಲಿ ಅಂತ ಬಿಟ್ಟೆ. ಹಾಗೆ ಮಸಾಲಕ್ಕೆ ರೆಡಿ ಮಾಡಿಕೊಂಡೆ. ಸ್ವಲ್ಪ ಕಾಯಿ ತುರಿ, 4 ಒಣಮೆಣಸು, ಅರ್ಧ ಸ್ಪೂನು ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಇಟ್ಕೊಂಡೆ. ಹಾಗೆಯೇ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮಾಡೋಣ ಅಂತ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡೆ. ಬಾಣಲಿನ ಒಲೆ ಮೇಲೆ ಇಟ್ಬಿಟ್ಟು ಆಯಿಲ್ ಹಾಕಿ ಒಗ್ಗರಣೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಸುರಿತಿದ್ದಂಗೆ ಕರಿಬೇವು ಸೊಪ್ಪನ್ನು ತೊಳೆದ್ಬಿಟ್ಟು ಹಾಕಿದೆ. ಅದಾದಮೇಲೆ ಈರುಳ್ಳಿ, ಹಸಿಮೆಣಸನ್ನು ಹಾಕಿಬಿಟ್ಟು ಹಸಿಮೆಣಸನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಸ್ವಲ್ಪ ಹೊತ್ತು ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಉಳಿದಿರೋ ವೆಜಿಟೇಬಲ್ಸ್ ಹಾಕ್ಕೊಂಡೆ. ಉಳಿದಿರೋ ವೆಜಿಟೇಬಲ್ಸ್ ಅಂದರೆ ಪೊಟ್ಯಾಟೊ, ಆಮೇಲೆ ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೆ, ಆಮೇಲೆ ಕ್ಯಾರೆಟ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಆ್ಯಡ್ ಮಾಡಿಕೊಂಡೆ. ಸೊ ಅದನ್ನು ಸ್ವಲ್ಪ ಹೊತ್ತು ಆಯಿಲ್ ಫ್ರೈ ಆಗಲಿ ಅಂತ ಹಾಗೆ ಬಿಟ್ಟೆ. ಆ ಗ್ಯಾಪಲ್ಲೇ ರುಬ್ಕೊಂಡಿರೋ ಮಸಾಲನ ಪಲ್ಯಕ್ಕೆ ಆ್ಯಡ್ ಮಾಡಿ ಪಲ್ಯನೂ ರೆಡಿ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ನಾನು ಉಪ್ಪಿಟ್ಟಿಗೆ ಉಪ್ಪನ್ನು ಆ್ಯಡ್ ಮಾಡಿಕೊಂಡೆ. ಒಂದು 3/4 ಸ್ಪೂನು ಉಪ್ಪನ್ನು ಆ್ಯಡ್ ಮಾಡಿಕೊಂಡೆ. ಇದು ಸ್ವಲ್ಪ ಚಿಕ್ಕದು ಸ್ಪೂನು. ಆಮೇಲೆ ನಾನು ಬೇಕಾಗಿರೋಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡೆ. ನೀರನ್ನು ಸಪ್ರೇಟಾಗಿ ಬಿಸಿ ಮಾಡ್ಕೊಳ್ಳಲ್ಲ, ಡೈರೆಕ್ಟ್ ವೆಜಿಟೇಬಲ್ ಬೇಯೋಕೆ ಆ್ಯಡ್ ಮಾಡ್ಕೊಂಡು ಬಿಡ್ತೀನಿ. ಅದಾದಮೇಲೆ ಚಪಾತಿ ಮಾಡೋಕ್ಕೋಸ್ಕರ ಸ್ಲ್ಯಾಬನ್ನು ಬಟ್ಟೆಯಿಂದ ಕ್ಲೀನ್ ಮಾಡಿಕೊಂಡೆ. ನೆಕ್ಸ್ಟ್ ನಾನು ಆಲ್ರೆಡಿ ನಾದ್ಕೊಂಡಿರೋ ಗೋಧಿ ಹಿಟ್ಟನ್ನು ತೊಗೊಂಡು ಬಂದು ಅರ್ಧ ಸಪ್ರೇಟ್ ಮಾಡಿದೆ. ಬಿಕಾಸ್ ಬಾವಾಗೆ ಲಂಚ್ ಬಾಕ್ಸ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಎತ್ತಿಟ್ಕೊಂಡೆ. ಹಾಗೆಯೇ ಉಪ್ಪಿಟ್ಟು ಕಡೆಯೂ ಕಣ್ಣಾಯಿಸ್ಕೊಂಡು ಚಪಾತಿ ಮಾಡೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಿದ್ದೆ. ಲಟ್ಟಣಿಗೆ, ಆಮೇಲೆ ಲಟ್ಸೋಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಬೇಕಂತ ಅದನ್ನು ತೆಗೆದಿಟ್ಕೊಂಡೆ. ಆವಾಗ ಎತ್ತಿಟ್ಟಿರೋ ಚಪಾತಿ ಉಂಡೆನ ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೊಂಡೆ. ನನಗೆ ಆ್ಯಕ್ಚುಲಿ ಚಪಾತಿನ ಪರ್ಫೆಕ್ಟಾಗಿ ಮಾಡೋಕ್ಕೆ ಬರಲ್ಲ. ನಾನು ರೀಸೆಂಟಾಗಿ ಕಲ್ತಿರೋದು, ಅದು ನಮ್ಮ ಭಾವಗೋಸ್ಕರ. ಅವರು ಉತ್ತರ ಕರ್ನಾಟಕದವರು. ಸೊ ನಂದು ಮುಂಚೆಲ್ಲ ತುಂಬ ಹಾರ್ಡಾಗಿ ಬರ್ತಾಯಿತ್ತು ಚಪಾತಿ. ಇವಾಗ ಸ್ವಲ್ಪ ಸಾಫ್ಟಾಗಿ ಬರ್ತಿದೆ, ಅದೇ ಖುಷಿ ನನಗೆ. ಇವಾಗ ನಾನು ರವೆ ಎಲ್ಲ ಹಾಕಿಬಿಟ್ಟು ಉಪ್ಪಿಟ್ಟನ್ನು ರೆಡಿ ಮಾಡಿಕೊಂಡೆ. ಹಾಗೆಯೇ ಚಪಾತಿ ಲಟ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ನಾನಿವತ್ತು 4 ಚಪಾತಿ ಮಾಡೋ ಪ್ಲ್ಯಾನಲ್ಲಿತ್ತು, ಬಟ್ 5 ಮಾಡಿದೆ. ಸ್ಟಾರ್ಟಿಂಗ್ ಒಂದು ಚಪಾತಿ ತುಂಬ ಖರಾಬಾಗಿತ್ತು, ಶೇಪು ಇಲ್ಲ, ತುಂಬ ಇರಿಟೇಟ್ ಮಾಡ್ತಾಯಿತ್ತು. ನಂಗೆ ಏನು ಮಾಡಬೇಕಂತಲೂ ಗೊತ್ತಾಗ್ತಿರ್ಲಿಲ್ಲ. ಕೋಪಕ್ಕೆ ಹಾಗೆ ತೆಗೆದು ಇಟ್ಬಿಟ್ಟು ಹೋಗೋಣ ಅನಿಸ್ತಿತ್ತು, ಬಟ್ ಮಾಡಿಕೊಡ್ಬೇಕಿತ್ತು. ತುಂಬ ದಿನ ಆಗಿತ್ತು ಮಾಡಿದೆ. ಊರಿಗೆ ಹೋಗಿ ಬಂದಮೇಲಿಂದ ಚಪಾತಿನೇ ಮಾಡಿಲ್ಲ. ಅದಾದಮೇಲೆ 4 ಚೆನ್ನಾಗೇ ಬಂತು. ಆಮೇಲೆ ಭಾವಾಗೆ ಚಪಾತಿ ಪಲ್ಯ ಬಾಕ್ಸ್ಗೆ ಹಾಕಿ ರೆಡಿ ಮಾಡಿ ಇಟ್ಟೆ. ಅದಾದಮೇಲೆ ನಾನು ಕಿಚನ್ನ ಕ್ಲೀನ್ ಮಾಡಿಕೊಂಡೆ. ಬಿಕಾಸ್ ಅಡುಗೆ ಮಾಡಿದ ಮೇಲೆ ಗಲೀಜೆಲ್ಲ ಆಗಿರುತ್ತೆ ಕಿಚನ್ನು. ಇವಾಗ ಎಕ್ಸಾಂಪಲ್ಲು ಚಪಾತಿ ಮಾಡಿದಾಗ ಚಪಾತಿದು ಪೌಡರು, ಆಮೇಲೆ ಒಗ್ಗರಣೆದು ಆಯಿಲೆಲ್ಲ ಸಿಡಿದಿರುತ್ತೆ. ಸೊ ಅದಕ್ಕೆ ಚೆನ್ನಾಗಿ ಸ್ಟವ್ನ ಆಮೇಲೆ ಸ್ಲ್ಯಾಬನ್ನು ಚೆನ್ನಾಗೇ ಕ್ಲೀನ್ ಮಾಡಿಕೊಂಡೆ. ಕಿಚನ್ ಕ್ಲೀನ್ ಆದಮೇಲೆ ಫ್ರೆಶ್ ಅಪ್ ಆಗಿ ಬಾಲ್ಕನಿಗೆ ಹೋದೆ. ಇದು ನಮ್ಮ ಮನೆ ಬಾಲ್ಕನಿ. ಇದು ನಾವೇ ತಂದು ನೆಟ್ಟಿರೋ ಗಿಡಗಳು.
ಮುಂಚೆ ನಾನೇ ಎಲ್ಲ ನೋಡಿಕೊಂಡು ನೀರೆಲ್ಲ ಹಾಕಿ ನೋಡ್ಕೊತಾ ಇದ್ದೆ. ಬಟ್ ಊರಿಗೆ ಹೋದ್ಮೇಲೆ ನಾನು ನೋಡೇ ಇರಲಿಲ್ಲ, ತುಂಬ ದಿನ ಆಗಿತ್ತು. ಸೊ ಇವಾಗ ಚೆನ್ನಾಗಿ ಹೆಂಗೆ ಆಗಿದೆ, ಏನೇನಾಗಿದೆ ಅಂತ ನೋಡಿದೆ. ಅದಾದಮೇಲೆ ನೀರಿಗೆ ಪ್ರತಿಯೊಂದು ಗಿಡಕ್ಕೂ ನೋಡಿಬಿಟ್ಟು ನೀರನ್ನು ಹಾಕ್ತಾಯಿದ್ದೆ. ಆಮೇಲೆ ಚೆನ್ನಾಗಿ ಗಿಡಕ್ಕೆ ನೀರನ್ನು ಹಾಕಿದೆ. ಗಿಡಕ್ಕೆ ನೀರು ಹಾಕಿದ ಮೇಲೆ ಕಾಫಿ ರೆಡಿ ಮಾಡಿಕೊಂಡು ಟಿಫನ್ ಮಾಡಿದೆ. ಇವತ್ತು ನನಗೆ ಏನು ಮಾಡೋಕ್ಕೂ ಮೂಡಿರಲಿಲ್ಲ. ಸೊ ಮೊಬೈಲ್ ನೋಡ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡೆ. ಅದಾದಮೇಲೆ ತಂದಿರೋ ವೆಜಿಟೇಬಲ್ಸ್ನೆಲ್ಲ ಫ್ರಿಜ್ ಒಳಗಡೆ ಇಟ್ಟೆ. ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಆಮೇಲೆ ಒಂದು ಬಾಕ್ಸ್ಗೆ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಡೋದು ನಾವು. ನೋಡಿ ಈ ಥರ ತೊಳೆದ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿಬಿಟ್ಟು ಫ್ಯಾನ್ ಗಾಳಿಗೆ ಒಣಗಿಸೋಕ್ಕೆ ಬಿಟ್ಬಿಡ್ತೀನಿ. ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಬೇಳೆ ಸಾಂಬಾರು ರೆಡಿ ಮಾಡಿಕೊಂಡೆ ನಾನು. ಫಸ್ಟ್ ಬೇಳೆನ ಚೆನ್ನಾಗಿ ತೊಳ್ಕೊಂಡು ಅದಾದಮೇಲೆ 2 ಟೊಮೆಟೊ 4 ಹಸಿಮೆಣಸನ್ನು ಕಟ್ ಮಾಡಿ ಕುಕ್ಕರ್ಗೆ ಆ್ಯಡ್ ಮಾಡಿಕೊಂಡೆ. ಹಾಗೆ 1 ಸ್ಪೂನು ಉಪ್ಪು ಹಾಗೆ ಅರಿಶಿಣನ ಆ್ಯಡ್ ಮಾಡಿಕೊಂಡೆ. ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ಗ್ಯಾಸ್ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಟೆ. ಅದಾದಮೇಲೆ ಒಗ್ಗರಣೆ ಎಲ್ಲ ಕೊಟ್ಬಿಟ್ಟು ಬೇಳೆ ಸಾಂಬಾರು ರೆಡಿ ಮಾಡಿಕೊಂಡೆ. ಇಲ್ಲಿ ನೋಡಿ ಆವಾಗ ಹೇಳಿದೆ ಅಲ್ಲ, ನಾನು ಒಣಗಿರೋ ಕೊತ್ತಂಬರಿ ಮತ್ತು ಕರಿಬೇವು ಸೊಪ್ಪನ್ನು ಬಾಕ್ಸ್ಗೆ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ನೋಡಿ ಇಲ್ಲಿ ನೀವು. ಸೊ ಈ ಥರ ಮಾಡೋದ್ರಿಂದ ಸೊಪ್ಪುಗಳು ತುಂಬ ದಿನ ಬರುತ್ತೆ. ಹಾಗೇ ಬೇಳೆ ಸಾಂಬಾರು ರೆಡಿ ಮಾಡಿಕೊಂಡೆ. ಇವತ್ತು ನನ್ನ ಊಟದಲ್ಲಿ ಅನ್ನ, ಬೇಳೆ ಸಾಂಬಾರು, ತೊಂಡೆಕಾಯಿ ಪಲ್ಯ, ಅದ್ರ ಜೊತೆನೇ ಉಪ್ಪಿನಕಾಯಿನೂ ಇತ್ತು. ಊಟ ಆದಮೇಲೆ ಸ್ವಲ್ಪ ಹೊತ್ತು ಬಾಲ್ಕನಿಲಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿದೆ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.